ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಟನ್ ತಲೆ ಮಾಂಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ತಲೆ ಮಾಂಸ ವಿತ್ ರಾಗಿ ಬಾಲ್. ಇವತ್ತು ನಮ್ಮ ಅಜ್ಜಿ ಮಾಡ್ತಾರೆ. ಹಾಯ್ ಮಾಡಿ ಅಜ್ಜಿ. ಹಾಯ್. ಇವತ್ತು ಅಜ್ಜಿ ರೆಸಿಪಿ ಮಾಡ್ತೀನಿ ಅಂದರು, ಅದಕ್ಕೆ ತಲೆ ಮಾಂಸ ಮತ್ತು ರಾಗಿ ಮುದ್ದೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಇವಾಗ ತಲೆ ಮಾಂಸ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸು ಏನೇನು ಬೇಕಂದರೆ, ತಲೆ ಮಾಂಸ, ಅರ್ಶಿನದ ಪುಡಿ, ಜೀರಿಗೆ ಪುಡಿ ಮತ್ತು ಮೆಣಸಿನಕಾಯಿ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಜೀರಿಗೆ ಮತ್ತು ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ. ಫಸ್ಟು ಇದು 2 kg ಅಷ್ಟು ಮಟನ್ನ ಚೆನ್ನಾಗಿ ಬೇಯಿಸಿ ಸೂಪ್ ತೆಗೆಯೋಣ. ಮತ್ತು ಆನಿಯನ್. ಓಕೆ ಬನ್ನಿ ಫ್ರೆಂಡ್ಸ್, ಇವಾಗ ಗ್ಯಾಸ್ ಹಚ್ಚಿ ಏನೇನು ಇಂಗ್ರೀಡಿಯೆಂಟ್ ಹಾಕ್ತೀವಂತ ನೋಡೋಣ. ರೆಡಿ ಅಜ್ಜಿ? ಮಾಡಿ. ಇವಾಗ ಸೂಪ್ಗೆ ಏನಂತ ಹೇಳ್ಬಿಟ್ಟು ಒಂದೊಂದಾಗಿ ಅಜ್ಜಿ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಫಸ್ಟು ಆಯಿಲ್ ಹಾಕಿದ್ದೀವಿ. ಆಮೇಲೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಕೊತ್ತಂಬರಿ ಸೊಪ್ಪು, ಕರಿಬೇವು, ಪುದೀನ ಆ್ಯಡ್ ಮಾಡ್ತಾರೆ. ಮೆಣಸು ಮತ್ತು ಜೀರಿಗೆ 2 ಹಾಕ್ತಾಯಿದ್ರು. ಅಷ್ಟು ಮೆಣಸು, 1 ಸ್ಪೂನಷ್ಟು ಜೀರಿಗೆ, 2 ರಿಂದ 3 ಅಷ್ಟು ಕರಿಬೇವು, ಆ ಗೊಂಚಲ್ಲಿ 2 ರಿಂದ 3. ಈಗ ಪುದೀನ ಆ್ಯಡ್ ಮಾಡ್ತಾ ಇದ್ದಾರೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದಾರೆ, ಒಂದು ಅರ್ಧ ಹಿಡಿಯಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅರಿಶಿನ ಪುಡಿ ಆ್ಯಡ್ ಮಾಡೋಣ. 1 ಸ್ಪೂನಷ್ಟು ಅರಿಶಿನ ಪುಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮಟನ್ ಆ್ಯಡ್ ಮಾಡಿ. ಈಗ ಮಟನ್ ಆ್ಯಡ್ ಮಾಡೋಣ. ಮಟನ್ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಕಚ್ಚಿ. ಚೆನ್ನಾಗಿ ಮೇಲೆ ಕೆಳಗೆ ಮಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೂಪ್ ಆಗಲು ಎಷ್ಟು ನೀರು ಬೇಕೋ ಅಷ್ಟು ನೀರು ಕ್ವಾಂಟಿಟಿ. ಇವಾಗ 2 kg ಮಟನ್ ಎಷ್ಟಿರುತ್ತೋ ಆ ಮಟನ್ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ನೀರು ಆ್ಯಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ 6 ರಿಂದ 7 ಸೀಟಿ ಆಗೋಷ್ಟು, ಸೀಟಿ ಬರೋಷ್ಟು ಕುಕ್ ಮಾಡೋಣ. ಓಕೆ. ಈಗ ಬನ್ನಿ ಫ್ರೆಂಡ್ಸ್, ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮುಚ್ಚಳ ಹಾಕಿ 4 ರಿಂದ 5 ಸೀಟಿ ಬರೋಷ್ಟು ಕುಕ್ ಮಾಡೋಕ್ಕೆ ಬಿಡೋಣ. ಆಮೇಲೆ ಅದನ್ನು ಓಪನ್ ಮಾಡಿ ಗ್ರೇವಿಗೆ ನೋಡಿ ಫ್ರೆಂಡ್ಸ್. ಕುಕ್ಕಲ್ಲಿ ಯಾವತ್ತೂ ಈ ಥರ ಮುಚ್ಚಳದ ಮೇಲೆ ಇರೋ ಸೀಟಿನ ತೆಗೆದಿಟ್ಟು ಆಮೇಲೆ ಮುಚ್ಚಳ ಹಾಕಿ. ಯಾಕಂದರೆ ಈ ಕುಕ್ ಆಗ್ತಾರೋವಾಗ ಪ್ರೆಷರ್ ಏನಾಗುತ್ತೆ, ಇಲ್ಲಿ ಕ್ಲೋಸ್ ಆದಮೇಲೆ ಇಲ್ಲಿಂದ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮುಚ್ಚಳ ಹಾಕೋದಕ್ಕೆ ಮುಂಚೆ ಸೀಟಿನ ತೆಗೆದಿಟ್ಟು ಕ್ಲೋಸ್ ಮಾಡಿ ಆಮೇಲೆ ಸೀಟಿನ ಹಾಕಿ. ಒಂದು 5 ರಿಂದ 6 ಸೀಟಿ ಬರೋಷ್ಟು. ಓಕೆ ಫ್ರೆಂಡ್ಸ್, ಈಗ ಬನ್ನಿ ಈ 5 ರಿಂದ 6 ಸೀಟಿ ಬರೋಷ್ಟು ಒಳಗಡೆ ನಾವು ಇವಾಗ ಮಟನ್ ಸಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು, ಮಸಾಲಗಳನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ. ಮಸಾಲ ಹಾಕೋದಕ್ಕೆ ಮುಂಚೆನೇ ನಾನು ಎಲ್ಲನೂ ಒಂದು ಸತಿ. ಓಕೆ ಫ್ರೆಂಡ್ಸ್, ಇದು ಒಂದು 5 ರಿಂದ 6 ಸೀಟಿ ಬರೋಷ್ಟು ವೆಯ್ಟ್ ಮಾಡೋಣ. ಈಗ ಆ ಸಮಯದೊಳಗಡೆ ರಾಗಿ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ. ಈಗ ಬನ್ನಿ ಫ್ರೆಂಡ್ಸ್, ರಾಗಿ ಮುದ್ದೆಗೆ ಒಲೆ ಹಚ್ತಾ ಇದ್ದೀನಿ.
ನೀರು ಚೆನ್ನಾಗಿ ಕುದೀಲಿ. ಆಮೇಲೆ ಅಕ್ಕಿ ಹಾಕಿ ರಾಗಿ ಹಿಟ್ಟು ಹಾಕಿ. ಈಗ 4 ಸೀಟಿ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸೀಟಿ ಬಿಟ್ಟು ಆ ಮಟನ್ನ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ. ಇನ್ನೊಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಸಾರಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ರಿವ್ಯೂ ಹೇಳ್ತೀನಿ. ಅದುವರೆಗೂ ವೆಯ್ಟ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಈಗ ಫ್ರೆಂಡ್ಸ್ 5ನೇ ಸೀಟಿ ಇದು. 5 ಸೀಟಿ ಆಗಿದೆ. ಈಗ ನೀರು ಕುದೀತಾ ಇದೆ. ಬನ್ನಿ ಇವಾಗ ಮುದ್ದೆಗೆ ಹಾಕಿ ರೆಡಿ ಮಾಡ್ಕೊಳ್ಳೋಣ. ಮುದ್ದೆ ಮಾಡಲು ಅನ್ನನ ಹಾಕಿ ಚೆನ್ನಾಗಿ ಕುಕ್ ಆಗಕ್ಕೆ ಬಿಡೋಣ. ಅನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್. ಒಂದು ಕುದಿ ಬರೋಷ್ಟು ಕುದಿಸ್ಕೊಳ್ಳೋಣ. ಈಗ ಸೀಟಿನ ತೆಗೆಯೋಣ. ಈಗ 4ರಿಂದ 5 ಸೀಟಿ ಆಗಿದೆ ಫ್ರೆಂಡ್ಸ್. ಇವಾಗ ಸೀಟಿನ ತೆಗೆದು ಓಪನ್ ಮಾಡಿ ಚೆಕ್ ಮಾಡೋಣ. ಸೂಪು ಸಪ್ರೇಟ್ ಮಾಡಿ ಆಮೇಲೆ ಮಟನ್ ಗ್ರೇವಿ ತಲೆ ಮಾಂಸ ಸಾರಿಗೆ ಈಗ ಓಪನ್ ಮಾಡೋಣ. ಸ್ಟೀಮೆಲ್ಲ ಔಟ್ ಆಗಿದೆ. ಸೀಟಿನ ತೆಗೆದಿಟ್ಟಿದ್ದೀನಿ. ಈಗ ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ಮಟನ್ ಚೆನ್ನಾಗಿ ಬೆಂದಿದೆ. ನಿಮಗೆ ಮಟನ್ ಬೆಂದಿದೆ ಅನ್ನೋದಕ್ಕೆ ಇದೆ ಮೂಳೆಯಿಂದ ಮಾಂಸ ಸಪ್ರೇಟಾಗಿ ಕಾಣ್ತೈತಾ? ಸೊ ಈ ಥರ ಇದ್ದಾಗ ಚೆನ್ನಾಗಿ ಕುಕ್ ಆಗಿದೆ ಅಂತ. ಮಟನ್ ತಲೆ ಮಾಂಸ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ಸಾರಿಗೆ ಇವಾಗ ಈ ಮಟನ್ ಕುದ್ದಿರೋ ನೀರನ್ನ ಸಪ್ರೇಟ್ ಮಾಡಿಕೊಂಡು ಸೂಪು ತುಂಬ ಹೆಲ್ತ್ ಬೆನಿಫಿಟ್ಟು ಚೆನ್ನಾಗಿದೆ. ಜಾಯಿಂಟ್ ಪೇಯ್ನ್ಸು ಮತ್ತು ಮೈಕೈ ನೋವು, ಸುಸ್ತು ಇದಕ್ಕೆಲ್ಲ ಒಳ್ಳೆ ಮದ್ದು. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಓಕೆ ಫ್ರೆಂಡ್ಸ್, ಈಗ ಮುದ್ದೆಗೆ ರಾಗಿ ಹಿಟ್ಟನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರಾಗಿ ಹಿಟ್ಟನ್ನ ಹಾಕಿದ್ದೀನಿ. ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮತ್ತಿಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮುದ್ದೆನ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುದ್ದೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 5ರಿಂದ 10 ನಿಮಿಷವರೆಗೂ ಚೆನ್ನಾಗಿ ಬೇಯಲಿ. ಆಮೇಲೆ ಇದನ್ನು ಬೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಈಗ ಮಟನ್ ತಲೆ ಮಾಂಸ ಸಾರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮಟನ್ ತಲೆ ಮಾಂಸ ಸಾರು ಮಾಡಲು ಒಂದು ಕೊಬ್ಬರಿಯಷ್ಟು ತೆಂಗಿನಕಾಯಿ ಸುಲಿದು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಜೀರಿಗೆ ಮತ್ತು ಮೆಣಸು ಆ್ಯಡ್ ಮಾಡಿ ಮಿಕ್ಸಿಗೆ ಹಾಕಿ, ಮತ್ತು ಒಂದು 4ರಿಂದ 5 ಟೊಮ್ಯಾಟೊ ಚೆನ್ನಾಗಿ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು, 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು 1 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಮಟನ್ ಮಸಾಲ, ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು, ಮತ್ತು ಚಕ್ಕೆ, ಲವಂಗ, 1 ದೊಡ್ಡ ಈರುಳ್ಳಿ, ಆಮೇಲೆ ನೆನೆಸಿಟ್ಟಿರೋ ಹುಣಸೆಹಣ್ಣು ಒಂದು 5ರಿಂದ 10 ನಿಮಿಷ ಮ್ಯಾಕ್ಸಿಮಮ್ ನೆನೆಸಿಡಿ.
ಎಷ್ಟು ನೆಂದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮಟನ್ ತಲೆ ಸಾರು. ಓಕೆ ಫ್ರೆಂಡ್ಸ್, ಈಗ ಮಟನ್ ಸಾರು ಮಾಡೋಣ ಬನ್ನಿ. ಈಗ ಗ್ಯಾಸ್ನ ಹಚ್ತಾ ಇದ್ದೀನಿ. ಇವಾಗ ಮಟನ್ ಸೂಪ್ನ ಯಾವುದ್ರಲ್ಲಿ ತೆಗೆದಿದ್ವಲ್ಲ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಕುಕ್ಕರಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆ್ಯಡ್ ಮಾಡ್ತಾ ಇದ್ದೀನಿ ಈ ಥರ ಒಂದು 3 ಚಕ್ಕೆ ಲವಂಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ಹೀಟ್ ಆಗಿದೆ. ಈಗ ಆನಿಯನ್ ಆ್ಯಡ್ ಮಾಡೋಣ. ಒಂದು ದೊಡ್ಡ ಆನಿಯನ್ನು ಕರಿಬೇವು ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಎಷ್ಟು ತಿಂತೀರೋ ಅಷ್ಟು ಕೂದಲು ಒಳ್ಳೆಯದು. ಈಗ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. 2 ಸ್ಪೂನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತೆಂಗಿನಕಾಯಿನ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಳೋಣ. ಈಗ ಮೆಣಸಿನ್ಕಾಯಿ ಪುಡಿ ಆ್ಯಡ್ ಮಾಡೋಣ. 1 2 2.5 ಸ್ಪೂನಷ್ಟು. ಈಗ ಧನಿಯಾ ಪುಡಿ 1 2 ಸ್ಪೂನಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಮಟನ್ ಮಸಾಲ ಇದು 1.5 ಸ್ಪೂನಷ್ಟು ನೀವು ಆ್ಯಡ್ ಮಾಡಿ. 1.5 ಸ್ಪೂನಷ್ಟು ಆ್ಯಡ್ ಮಾಡಿದ್ದೀನಿ. 1/4 ಸ್ಪೂನು, ಯಾಕಂದರೆ ಫಸ್ಟ್ ಆ್ಯಡ್ ಮಾಡಿರ್ತೀವಲ್ಲ, 1/4 ಸ್ಪೂನಷ್ಟು ಆ್ಯಡ್ ಮಾಡಿ. ಜೀರಿಗೆ ಪೌಡ್ರು 1 ಸ್ಪೂನಷ್ಟು. ಜೀರಿಗೆ ಪೌಡ್ರ್ ಹಾಕೋದು ತುಂಬ ಜನ ಯೂಸ್ ಮಾಡಿ, ಸೊ ನಾವು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಗ ಅಡಿ ಪುಟ್ಟಾಗಿದೆ. ಪಾಸ್ ಆಯ್ತಾ? ಈಗ ಟೊಮ್ಯಾಟೊ ಪೇಸ್ಟ್ನ ಆ್ಯಡ್ ಮಾಡೋಣ. ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋದು ಟೊಮ್ಯಾಟೊ. ಮಟನ್ ಸಾರಿಗೆ ಬೇಕಾಗಿರುವ ಒಂದು ಮಸಾಲ ಮಿಕ್ಸ್ ಆಗಿ ಚೆನ್ನಾಗಿ. ಈಗ ಮಟನ್ನು ಸೂಪ್ನ ತೆಗೆದಿಟ್ಟಿದ್ವಲ್ಲ, ಇವಾಗ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದು 2 ಸೀಟಿ ಬರೋಷ್ಟು ಚೆನ್ನಾಗಿ ಬಾಯ್ಲ್ ಆಗಲಿ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಬಂದಿದೆ. ಈಗ ಮಟನ್ ಸೂಪ್ನ ಮತ್ತು ಮಟನ್ ತಲೆ ಮಾಂಸನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಟನ್ ತಲೆ ಮಾಂಸನ ಆ್ಯಡ್ ಮಾಡಿದ್ದೀನಿ. ಈಗ ಹುಣಸೆಹಣ್ಣು ನೆನೆಸಿಟ್ಟಿದ್ದೀವಲ್ಲ, ಆ ಹುಣಸೆಹಣ್ಣು ರಸವನ್ನು ಆ್ಯಡ್ ಮಾಡೋಣ ಫ್ರೆಂಡ್ಸ್. ಅಷ್ಟೇ, 1 ಲೆಮನ್ ಸೈಜಷ್ಟು ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿಬಿಟ್ಟು, ಮುಂಚೆನೇ ಹಾಕಿರ್ತೀವಲ್ಲ ಸೂಪಲ್ಲಿ, ಅದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟಿಗೆ ತಕ್ಕಷ್ಟು ಚೆಕ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಕಡಿಮೆನೇ ಇರಲಿ, ಯಾಕಂದರೆ ಫಸ್ಟೇ ಸೂಪಲ್ಲಿ ಉಪ್ಪು ಹಾಕಿರ್ತೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ಸೀಟಿ ಬರೋಷ್ಟು ಮುಚ್ಚಿಡೋಣ. ಸೀಟಿ ಬಂದಾದಮೇಲೆ ಮಟನ್ ಸಾರು ಹೇಗೆ ಬಂದಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ, ನೋಡೋಣ. ಈಗ ಮುದ್ದೆನ ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್. ಒಂದು 30 ರಿಂದ 40 ml ಅಷ್ಟು ತುಪ್ಪನ ಆ್ಯಡ್ ಮಾಡಿ, ಯಾಕಂದರೆ ಇದು ಒಂದಕ್ಕೊಂದು ಅಂಟಲ್ಲ ಮತ್ತು ರುಚಿ ಚೆನ್ನಾಗಿರುತ್ತೆ. ಒಂದು 30 ರಿಂದ 40 ml, ಜಾಸ್ತಿ ಹಾಕಿದ್ರೂ ಒಂಥರ ಸಾಕು. ಆಫ್ ಮಾಡು. ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಹೀಗೆ ಎಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ. ಆಮೇಲೆ ಬೆಂದಿದ ಇಲ್ಲ ಅಂತೇಳಿ ಚೆಕ್ ಮಾಡೋದು ಹೇಗೆ ಅಂದರೆ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈ ಥರ ಒಂದು ಸೌಟಲ್ಲಿ ಸ್ವಲ್ಪ ಮುದ್ದೆನ ತಗೊಳ್ಳಿ. ನೀರಲ್ಲಿ ಕೈ ಇಟ್ಟು ನೋಡಿ ಫ್ರೆಂಡ್ಸ್, ಈ ಥರ ಕೈಯಲ್ಲಿ ಅಂಟದಿರ ಇರಬೇಕು. ಆಗಿತ್ತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಮುದ್ದೆ ಆಫ್ ಮಾಡೋಣ ಗ್ಯಾಸು. ಮುದ್ದೆ ಚೆಕ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಒಂದು ಸೀಟಿ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸೀಟಿ ಬರಲಿ, ಅದುವರೆಗೂ ಕಾಯೋಣ. ಎರಡನೇ ಸೀಟಿ ಫ್ರೆಂಡ್ಸ್. ಈಗ ಗ್ಯಾಸ್ನ ಆಫ್ ಮಾಡೋಣ. ಈಗ ಓಪನ್ ಮಾಡೋಣ ಫ್ರೆಂಡ್ಸ್. ಸೀಟಿ ತೆಗೆದು ಫುಲ್ ಫ್ಲೇಮಲ್ಲ ಔಟ್ ಆಗಿದೆ ಫ್ರೆಂಡ್. ಬನ್ನಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿರುತ್ತೆ ಅಂತ ನೋಡೋಣ. ಈಗ ಓಪನ್ ಮಾಡಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದೀತೈತೆ. ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಮಟನ್ ತಲೆ ಮಾಂಸ ಸಾರು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ತಲೆ ಮೇಲೆ ಟಪ್ ಅಂತ ಹೊಡಿ ಟಿಶ್ಯೂಮ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಹಲೋ ಫ್ರೆಂಡ್ಸ್, ನೋಡಿ ರಾಗಿ ಮುದ್ದೆ ತಲೆ ಮಾಂಸ ಸಾರು ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋಣ. ಫ್ರೆಂಡ್ಸ್, ಟೇಸ್ಟು ಸಕ್ಕತ್ತಾಗಿದೆ. ಇದೇ ಥರ ರೆಸಿಪಿ ನಿಮಗೆ ಬೇಕಂದರೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹಿಸಿ. ಲೈಕು, ಶೇರು, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.